ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಮರುಪರೀಕ್ಷೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಖುದ್ದು ಮೇಲ್ವಿಚಾರಣೆ, ಕೇಂದ್ರ ವಿವರಣೆ. ನೀಟ್ ಸೋರಿಕೆಯ ಹೊಣೆ ನಿಗದಿಗೆ ಸುಪ್ರೀಂ ಸೂಚನೆ. ಡಿಕೆಶಿಗೆ ಇಂದು ಪಟ್ಟ. ಇಂದು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪಿಸಲಿರುವ ಸಿದ್ದರಾಮಯ್ಯ. 40,000 ಅತಿಥಿ ಶಿಕ್ಷಕರ ನೇಮಕಕ್ಕೆ ಅಸ್ತು. ಮಾಸಿಕ 12,000 ರೂಪಾಯಿ ಗೌರವ ಸಂಭಾವನೆ. ಮೆರಿಟ್ ಆಧಾರದ ಮೇಲೆ ಆಯ್ಕೆ, ಶಿಕ್ಷಣ ಇಲಾಖೆ. ಎಸ್ಐಆರ್ ಸಮರ್ಪಕವಾಗಿ ನಡೆಸಲು ಅಧಿಕಾರಿಗಳಿಗೆ ಮಹೇಶ್ವರ್ ರಾವ್ ಸೂಚನೆ. ಜೂನ್ 20ರಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭ. ಎಲ್ಲಾ ರೀತಿಯ ಸಿದ್ಧತೆ ಕೈಗೊಳ್ಳಲು ಆಯುಕ್ತರ ಆದೇಶ. ಸಿಂಗಪುರ ಓಪನ್, ಚಿರಾಗ್ ರಾಂಕಿರೆಡ್ಡಿ ಸೆಮಿಫೈನಲ್ ಎಂಟ್ರಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಪಿಯುಗೆ ಫೇಸ್ ರಿಕಗ್ನಿಷನ್ ಹಾಜರಾತಿ. ಜೂನ್ ಅಂತ್ಯದೊಳಗೆ ಕಡ್ಡಾಯ ಜಾರಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಯೋಜನೆ. ಹಾರ್ಮುಜ್ ತೆರೆದರೆ ದಿಗ್ಬಂಧನ ತೆರವು. ಒಪ್ಪಂದಕ್ಕೆ ಸಮೀಪದಲ್ಲಿದ್ದೇವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಈ ವರ್ಷ ಮುಂಗಾರು 10% ಕಡಿಮೆ, ಅಂದರೆ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಅಂದಾಜು. ಈಶಾನ್ಯ ಭಾಗದಲ್ಲಿ ಸರಾಸರಿ, ಉಳಿದೆಡೆ ಕಮ್ಮಿ. ಐಎಂಡಿ. ಮಾಜಿ ಸಚಿವ ವೆಂಕಟರಮಣಪ್ಪ ವಿಧಿವಶ, 4 ಬಾರಿ ಶಾಸಕ. ಹನುಮಂತನಹಳ್ಳಿಯಲ್ಲಿ ಇಂದು ಅಂತ್ಯ ಸಂಸ್ಕಾರ. ಮೊದಲ ಟಿ20ಯಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದ ಭಾರತದ ವನಿತೆಯರು.